ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ ಇತ್ತೀಚೆಗೆ ಸುಮಾರಷ್ಟು ಫೇಮಸ್ ಆಗಿದೆ ಸಬ್ಬಕ್ಕಿ ಪಾಯಸ ಬೆಲ್ಲ ಹಾಕಿ ಮಾಡುವಂಥದ್ದು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಇದು ಒಂದು 4 ರಿಂದ 5 ಜನಕ್ಕೆ ಸಫಿಷಿಯೆಂಟಾಗಿ ಆಗೋಷ್ಟು ಮಾಡ್ತಾ ಇದ್ದೀನಿ. ತುಪ್ಪದಲ್ಲೇ ಹುರ್ಕೊಂಡ್ರೆ ನಿಮ್ಗೆ ಒಳ್ಳೆ ಘಮ ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಡ್ತಿದ್ರೆ ಆ ಕಲರ್ ನೋಡಿ ಇನ್ನೊಂದು ಕಪ್ ಬೇಕು ಇನ್ನೊಂದು ಕಪ್ ಬೇಕು ಅಂತ ಕೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಕಾಯಿ ಹಾಲನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಕ್ಯಾರೆಟ್ಟು ಸಬ್ಬಕ್ಕಿ ಬೆಲ್ಲ ಹಾಕಿ ಮಾಡಿದಂಥ ಒಳ್ಳೆ ಮದುವೆ ಮನೆ ಪಾಯಸ RVR ಸ್ಪೆಷಲ್ ಹೇಗಿರುತ್ತೆ ಅಂತ. ಸ್ನೇಹಿತರೆ ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ಒಳ್ಳೊಳ್ಳೆ ಸ್ವೀಟ್ ರೆಸಿಪೀಸ್ ತೋರಿಸಿ, ಹಬ್ಬಗಳು ಬರ್ತಾ ಇದೆ ಅಂತ. ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ ಇತ್ತೀಚೆಗೆ ಸುಮಾರಷ್ಟು ಫೇಮಸ್ ಆಗಿದೆ ಸಬ್ಬಕ್ಕಿ ಪಾಯಸ ಬೆಲ್ಲ ಹಾಕಿ ಮಾಡೋವಂಥದ್ದು. ಕ್ಯಾರೆಟ್ ತುರಿ ಬೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಜನರಲಾಗಿ ಸಬ್ಬಕ್ಕಿ ಪಾಯಸ ಅಂದರೆ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಸ್ಪೆಷಲಾಗಿ ಏನೋ ಒಂದು ಕಲರ್ಫುಲ್ಲಾಗಿ ಮಾಡ್ತೀವಿ ಅಂದರೆ ಇನ್ನೂ ಇಷ್ಟ ಆಗುತ್ತೆ. 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ಸ್ನೇಹಿತರೆ ಈ ಸಬ್ಬಕ್ಕಿ ಪಾಯಸಕ್ಕೆ ಮೊದಲಿಗೆ ನಾನು ಒಂದು 50 ಗ್ರಾಮಷ್ಟು ನಂದಿನಿ ತುಪ್ಪನ ತೊಗೊಂಡಿದ್ದೀನಿ. ಒಂದು 50 ಗ್ರಾಮು ತುಪ್ಪ ಹಾಕೋಣ. ಒಂದು 5 ರಿಂದ 6 ಲವಂಗ, ಒಳ್ಳೆ ಘಮ ಕೊಡುತ್ತೆ ಇದು. ಲವಂಗ ಹಾಕಿದ್ರೆ ಅದರಿಂದ ಒಂದು 5 ರಿಂದ 6 ಲವಂಗ, ಹಾಗೆ ಒಂದು ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು 4 ರಿಂದ 5 ಜನಕ್ಕೆ ಸಫಿಷಿಯೆಂಟಾಗಿ ಆಗೋಷ್ಟು ಮಾಡ್ತಾ ಇದ್ದೀನಿ. ನಾನು ಒಂದು ಒಳಮುಷ್ಟಿಯಷ್ಟು ಗೋಡಂಬಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಒಳ್ಳೆ ಕಲರ್ ಬರ್ತಿದ್ದಂಗೆ ಈಗ ನಾನು 2 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಈ ಕ್ಯಾರೆಟನ್ನು ಇದಕ್ಕೆ ಹಾಕೋಣ. ಈ ಕ್ಯಾರೆಟು ಗೋಡಂಬಿ ಒಂದು ಮುಕ್ಕಾಲು ಭಾಗ ಚೆನ್ನಾಗಿ ಬ್ರೌನ್ ಆಗ್ತಿದ್ದಂಗೆ ಈ ಕ್ಯಾರೆಟ್ ಹಾಕಿ ಥರ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ತುಪ್ಪದಲ್ಲೇ ಹುರ್ಕೊಂಡ್ರೆ ನಿಮ್ಗೆ ಒಳ್ಳೆ ಘಮ ಬರುತ್ತೆ. ನಿಮಗೆ ಕಲರು ತುಂಬ ಚೆನ್ನಾಗಿರುತ್ತೆ, ಈ ಪಾಯಸದ ಕಲರು. ಅದಕ್ಕೋಸ್ಕರ ಕ್ಯಾರೆಟನ್ನು ಹಾಕ್ಕೊಳ್ತಿದ್ದೀವಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಕೊಡ್ತಿದ್ರೆ ಆ ಕಲರ್ ನೋಡಿ ಇನ್ನೊಂದು ಕಪ್ ಬೇಕು ಇನ್ನೊಂದು ಕಪ್ ಬೇಕು ಅಂತ ಕೇಳಬೇಕು, ಅಷ್ಟು ಚೆನ್ನಾಗಿರುತ್ತೆ ಇದು. ಸ್ನೇಹಿತರೆ ಕ್ಯಾರೆಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಂದು 250 ಗ್ರಾಮ್ ಅಂದರೆ ಒಂದು 200 ಗ್ರಾಮಷ್ಟು ಸಬ್ಬಕ್ಕಿನ ಈ ಥರ ನೆನೆಸಿಟ್ಕೊಂಡಿದ್ದೀನಿ ಒಂದು 15 ರಿಂದ 20 ನಿಮಿಷ. ನೋಡಿ ಈ ಥರ ಚೆನ್ನಾಗಿ ನೆನೆಸಿರ್ಬೇಕು ಸಬ್ಬಕ್ಕಿ. ಈ ನೆನೆಸಿರೋ ಸಬ್ಬಕ್ಕಿನ ಒಂದು 2-3 ಸಲ ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ. ಈಗ ಇದನ್ನು ಹಾಕೋಣ. ಈಗ ಒಂದು 250 ಗ್ರಾಮ್ ಸಬ್ಬಕ್ಕಿಗೆ ಒಂದು 100 ಗ್ರಾಮು ಅಂದರೆ ಒಂದು 100 ml ಅಷ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕಿದ್ದೀನಿ. ಇದು ಚೆನ್ನಾಗಿ ಈಗ ಬೇಯಬೇಕು. ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಇದು ಬೆಂದರೆ ನೆಕ್ಸ್ಟ್ ಈಗ ಪ್ರೊಸೀಜರ್ ಹೇಳ್ತೀನಿ. ಈಗ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಬೇಡ. ಸ್ನೇಹಿತರೆ ಇದಕ್ಕೂ ಮುಂಚೆ ನಾನೊಂದ್ಸಲಿ ಶಾವಿಗೆ ಪಾಯಸ ತೋರಿಸಿದ್ದೆ, ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು. ತುಂಬ ಜನ ಹೊಗಳಿದ್ರು. ಮದುವೆ ಮನೆಗಳಲ್ಲಿ ಸಿಕ್ಕಿದಾಗ ಕಮೆಂಟ್ ಸೆಕ್ಷನಲ್ಲಿ ಫೋನ್ ಮಾಡಿ ತುಂಬ ಚೆನ್ನಾಗಿ ಬರ್ತಿದೆ ಮನೇಲಿ, ನಾವು ಇಷ್ಟೊಂದು ಈಸಿ ಅಂದರೆ ಸುಲಭವಾದಂಥ ಮೆಥಡನ್ನ ನಾನು ಫಾಲೋ ಮಾಡ್ತಿರಲ್ಲ, ತುಂಬ ಕಾಂಪ್ಲಿಕೇಟೆಡ್ ಅಂದ್ಕೊಂಡಿದ್ವಿ ಅಂತ. ತುಂಬ ಸುಲಭವಾದಂಥ ಮೆಥಡಲ್ಲಿ ಹೇಳ್ಕೊಟ್ರಿ ಅಂತ ಸುಮಾರು ಜನ ಹೇಳ್ತಿದ್ರು. ಅದೇ ರೀತಿಯಾಗಿ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮದುವೆ ಮನೆಗಳಲ್ಲಿ ಇತ್ತೀಚೆಗೆ ಸುಮಾರು ಫೇಮಸ್ ಆಗಿದೆ. ಇದರಲ್ಲಿ ನೀವು ನೈಲಾನ್ ಸಬ್ಬಕ್ಕಿ ಕೂಡ ಉಪಯೋಗಿಸ್ಬೋದು. ನೈಲಾನ್ ಸಬ್ಬಕ್ಕಿ ಉಪಯೋಗಿಸಿದ್ರೆ ನೀವು ಒಂದು 6 ರಿಂದ 7 ಗಂಟೆ ಕಾಲ ನೆನೆಸಿಡಬೇಕಾಗತ್ತೆ. ಇದಾದರೆ ಒಂದು 15-20 ನಿಮಿಷ ನೆನೆಸಿದ್ರೆ ಸಾಕು. ದಪ್ಪ ಸಬ್ಬಕ್ಕಿ ಆದರೆ, ನೈಲಾನ್ ಸಬ್ಬಕ್ಕಿ ಆದರೆ ಒಂದು 6 ರಿಂದ 7 ಗಂಟೆ ಕಾಲ ಚೆನ್ನಾಗಿ ನೆನೆಸಿ ಹಾಕೋಬೇಕಾಗತ್ತೆ. ಚೆನ್ನಾಗಿ ಬೇಯಿಸ್ಬೇಕದು, ಅದನ್ನು ಬೇಯಿಸಿ ಉಪಯೋಗಿಸ್ಕೋಬೇಕು. ಈಗ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಈಗ ಒಂದು 50 ಭಾಗ ಇದು ಚೆನ್ನಾಗೀಗ ಬೆಂದ್ಕೊಂಡು ಬಂದಿದೆ. ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ಇದು ಗಟ್ಟಿ ಆಗ್ತಿದ್ದಂಗೆ ನಾನು ಕಾಯಿ ಹಾಲು 1/4 ಲೀಟ್ರ್ ಕಾಯಿ ಹಾಲು ತಂದಿದ್ದೀನಿ. ಅಂದರೆ ಒಂದು ಕಾಯಿನ ಒಂದು ಫುಲ್ ಕಾಯಿನ ರುಬ್ಕೊಂಡು ಅದನ್ನು ನೀಟಾಗಿ ಅದನ್ನು ಫಿಲ್ಟ್ರ್ ಮಾಡಿ ಕಾಯಿನ ಅದನ್ನು ಬೇರೆ ಯಾವುದಕ್ಕಾರ ಅಡುಗೆಗೆ ಉಪಯೋಗಿಸ್ಕೋಬೋದು. ಈ ಕಾಯಿ ಹಾಲನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ ಇದಕ್ಕೆ ಕಾಯಿ ಹಾಲು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ ಬೆಲ್ಲ ಹಾಕಿ ಮಾಡೋದ್ರಿಂದ ನಾವಿದು ಸಬ್ಬಕ್ಕಿ ಪಾಯಸ ಬೆಲ್ಲ ಕ್ಯಾರೆಟ್ ತುರಿ ಇವೆಲ್ಲ ಹಾಕಿ ಮಾಡೋದ್ರಿಂದ ನಿಮಗೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ ಬರೀ ಹಾಲು ಹಾಕಿದ್ರೆ, ಹಸು ಹಾಲು ಹಾಕಿದ್ರೆ. ಅದಕ್ಕೋಸ್ಕರ ನಾನು ಕಾಯಿ ಹಾಲು ಉಪಯೋಗಿಸಿ ಮಾಡ್ತಿದ್ದೀನಿ. ಮತ್ತು ಕಾಯಿ ಹಾಲು ಒಳ್ಳೆ ರುಚಿ ಕೊಡುತ್ತಿದ್ದು ಪಾಯಸಕ್ಕೆ, ನಿಮ್ಗೆ ಒಳ್ಳೆ ರುಚಿ ಕೊಡೋದು, ತುಂಬ ಚೆನ್ನಾಗಿರುತ್ತೆ, ಘಮ ಅಂತಿರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಕಾಯಿ ಹಾಲು ಉಪಯೋಗಿಸಿ ಪಾಯಸವನ್ನು ಮಾಡ್ತಾಯಿದ್ದೀವಿ. ಇದೇ ಪಾಯಸವನ್ನು ಹಾಲು ಹಾಕಿ ಕೂಡ ಮಾಡ್ಬೋದು. ಅದಕ್ಕೆ ಸಕ್ಕರೆ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಹಾಲು ಒಡೆಯಲ್ಲ. ಬೆಲ್ಲ ಹಾಕೋದ್ರಿಂದ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಲನ್ನು ಹಾಕ್ತಾಯಿಲ್ಲ. ಸ್ನೇಹಿತರೆ ನೋಡಿ ಚೆನ್ನಾಗಿದು ಬೆಂದ್ಕೊಂಡು ಬಂದಿದೆ.
ಇದು ಸುಮಾರು ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಒಂದು 20 ನಿಮಿಷ ನೆನೆಸಿರ್ತೀವಲ್ಲ, ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಇದು ಬೇಯಿಸ್ಬಿಟ್ರೆ ತುಂಬ ಸಾಕು. ಒಳ್ಳೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಗೋಲಿ ಹಂಗಂಗೆ ಕಾಣಿಸ್ಬೇಕು, ಫುಲ್ಲು ಕರಗೋಬಾರ್ದು. ನೋಡಿ ಈ ಥರ ಕಾಣಿಸ್ಬೇಕು. ಇದು ಚೆನ್ನಾಗಿ ಈಗ ಬೆಂದಿದೆ ನೋಡಿ, ಈ ಥರ ಕಾಣಿಸ್ಬೇಕು ಗೋಲಿ. ಹಿಂಗೆ ಮುಟ್ಟು ನೋಡಿದ್ರೆ ಸಾಫ್ಟಾಗಿರುತ್ತೆ. ಸ್ನೇಹಿತರೆ, ಇದು ಚೆನ್ನಾಗಿ ಕುದಿ ಬಂದಿದೆ, ಈಗ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ನಾನು 100 ಗ್ರಾಮ್ ಸಬ್ಬಕ್ಕಿ ಅಳತೆಗೆ 200 ಗ್ರಾಮ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪುಡಿ ಬೆಲ್ಲ ಒಂದು 200 ಗ್ರಾಮು. ಇದನ್ನು ಕೆಲವರು ಮುಂಚೆನೇ ಪಾಕದ ಥರ ಮಾಡಿ ಅದನ್ನು ಸೋಸಿ ಹಾಕ್ಕೊಳ್ತಾರೆ. ಯಾರು ಡಸ್ಟ್ ಇದೆ ಅಂತ ನಿಮ್ಗೆ ಅಕಸ್ಮಾತ್ ಡೌಟ್ ಇದ್ದರೆ, ಬೆಲ್ಲದಲ್ಲಿ ಮರಳುಗಳು ಒಂದ್ಸಲ ಮರಳಿರೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಡೌಟ್ ಇದ್ದರೆ ಅದನ್ನು ಫಿಲ್ಟರ್ ಮಾಡಿ ಹಾಕ್ಕೊಳ್ಳಿ. ನಮ್ಮದು ಕ್ಲೀನ್ಡ್ ಬೆಲ್ಲ ಆದ್ದರಿಂದ ನಾನು ಡೈರೆಕ್ಟು ಹಾಕ್ತಾಯಿದ್ದೀನಿ. ನಾನು 200 ಗ್ರಾಮ್ ಅಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬೆಲ್ಲ ಚೆನ್ನಾಗಿ ಕರಗಿ ಈಗ ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ 1 ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದ್ರಾಕ್ಷಿ ಒಂದು ಅರ್ಧ ಒಳಮುಷ್ಟಿಯಷ್ಟು ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖರ್ಜೂರ ಹಚ್ಚಿಟ್ಕೊಂಡಿದ್ದೀನಿ. ಈ ಖರ್ಜೂರ ಒಂದು 50 ಗ್ರಾಮಷ್ಟು ಖರ್ಜೂರವನ್ನು ಈ ಥರ ಹಚ್ಚಿಟ್ಕೊಂಡಿದ್ದೀನಿ, ಸಾಫ್ಟ್ ಖರ್ಜೂರ. ಇದನ್ನು ಕೂಡ ಈಗ ಇದನ್ನು ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಹಾಕಿ ಒಂದು 2 ನಿಮಿಷ, ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ನೋಡಿ, ಈ ಥರ ಚೆನ್ನಾಗಿ ಇದು ಕುದಿ ಬಂದರೆ ಒಳ್ಳೆ ಬೆಲ್ಲದ್ದು ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ರೆಡಿ ಆಗುತ್ತೆ. ಒಳ್ಳೆ ಘಮ ಅಂತಿದೆ ಆಲ್ರೆಡಿ. ಸ್ನೇಹಿತರೆ, ಖರ್ಜೂರ ಆಪ್ಷನಲ್ಲು, ಅಕಸ್ಮಾತ್ ಬೇಕಾದ್ರೆ ಹಾಕೋಬೋದು ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಮದುವೆ ಮನೆಗಳಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ಖರ್ಜೂರ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ, ರಿಚ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ತೀವಿ. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದೆಲ್ಲ ಮುಗಿದಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸರ್ವ್ ಮಾಡ್ಕೊಬೋದು. ನೋಡಿ, ಇದು ರೆಡಿಯಾಗಿದೆ, ಚೆನ್ನಾಗಿ ಸೆಟ್ಟಾಗಿದೆ. ಒಳ್ಳೆ ಕ್ಯಾರೆಟ್ ಫ್ಲೇವರು, ಒಳ್ಳೆ ಬೆಲ್ಲದ್ದು ಸಿಹಿ, ಸಬ್ಬಕ್ಕಿ ಮಧ್ಯ ಅದ್ರ ಜೊತೆ ಏಲಕ್ಕಿ ಪುಡಿ, ನಿಮಗೆ ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ತುಪ್ಪ, ತುಂಬ ಒಳ್ಳೆ ಹದವಾಗಿರುವಂತಹ ಪಾಯಸ. ತುಂಬ ಚೆನ್ನಾಗಿದೆ. ಸರ್ವ್ ಮಾಡೋಣ. ಸ್ನೇಹಿತರೆ, ನೋಡಿದ್ರಲ್ಲ, ಕ್ಯಾರೆಟ್ಟು, ಸಬ್ಬಕ್ಕಿ, ಬೆಲ್ಲ ಹಾಕಿ ಮಾಡಿದಂಥ ಒಳ್ಳೆ ಮದುವೆ ಮನೆ ಪಾಯಸ RVR ಸ್ಪೆಷಲ್ ಹೇಗಿರುತ್ತೆ ಅಂತ ನೋಡಿ. ಈ ಥರ ಮಣ್ಣಿನ ಮಡಿಕೆಯಲ್ಲಿ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ಸೂಪರಾಗಿ ಘಮ ಅಂತ ತುಂಬ ಒಳ್ಳೆ ತೃಪ್ತಿ ಆಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಧ್ಯದ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಎಲ್ಲ ಸಿಕ್ಕತ್ತೆ, ಘಮ್ ಅಂತ ಇರುತ್ತೆ. ಬನ್ನಿ ಈಗ ಟೇಸ್ಟ್ ಮಾಡೋಣ. ಬಾಯಿಗೆ ಇಟ್ಟ ತಕ್ಷಣ ಆ ಕ್ಯಾರೆಟ್ದು, ಖರ್ಜೂರದ್ದು ಘಮ ತುಂಬ ಚೆನ್ನಾಗಿ ಬರ್ತಿದೆ. ತುಂಬ ಆರೋಗ್ಯಕರವಾದಂಥ ಪಾಯಸ ಮತ್ತು ಎಲ್ಲರೂ ಇಷ್ಟಪಡುವಂಥ ಪಾಯಸ, ಮಕ್ಕಳುಗಳಿಗೆ ಎಸ್ಪೆಷಲಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ಪಾಯಸ ಎಲ್ಲ ಹಬ್ಬಗಳಿಗೂ ಮಾಡ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಸಮೇತ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳು ನಿಮ್ಮ ಮನೆ ಮದುವೆಗಳು ಅಥವಾ ರಿಸೆಪ್ಷನಲ್ಲಿ, ಫಂಕ್ಷನ್ಗಳಲ್ಲಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಮನೆ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಚೆನ್ನಾಗಾಗೋ ಥರ ನಾವು ಪ್ರಯತ್ನ ಮಾಡ್ಕೊಡ್ತೀವಿ.